Hi friends, welcome to Anita Nursing Academy channel. Incisions ಒಳಗೆ ಎಷ್ಟು ಟೈಪ್ ಇನ್ಸಿಷನ್ ಬರ್ತಾವ ಅಂತ ಹೇಳಿದ್ದೆ. 8 ಟೈಪ್ಸ್ ಆಫ್ ಇನ್ಸಿಷನ್ ಬರುತ್ತೆ ಅಂತ ಹೇಳಿದ್ದೆ. ಫಸ್ಟ್ ಒನ್ ಯಾವುದು ಮಿಡ್ ಲೈನ್ ಇನ್ಸಿಷನ್ ಅದನ್ನ ಹೇಳಿದ್ದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು ಪ್ಯಾರಾಮಿಡಿಯನ್ ಇನ್ಸಿಷನ್. ಪ್ಯಾರಾಮಿಡಿಯನ್ ಇನ್ಸಿಷನ್ ಅಂದ್ರೆ ಏನು? ಪ್ಯಾರಾಮಿಡಿಯನ್ ಇನ್ಸಿಷನ್ ಇಸ್ ದ ವರ್ಟಿಕಲ್ ಇನ್ಸಿಷನ್ ಮೇಡ್ ಅಪ್ರಾಕ್ಸಿಮೇಟ್ಲಿ 4 ಸೆಂಟಿಮೀಟರ್ ಲ್ಯಾಟರಲ್ ಟು ದಿ ಸೈಡ್ ಆಫ್ ದಿ ಮಿಡ್ ಲೈನ್. ಎಲ್ಲಿ ಮಾಡ್ತಾರೆ ಇದನ್ನ? ಇದು ಯಾವುದು ವರ್ಟಿಕಲ್ ಇನ್ಸಿಷನ್ ಅಪ್ರಾಕ್ಸಿಮೇಟ್ಲಿ ಮೇಡ್ ಎಲ್ಲಿ ಮಾಡ್ತಾರೆ 4 ಸೆಂಟಿಮೀಟರ್ ಲ್ಯಾಟ್ರಲ್ ಟು ದಿ ಸೈಡ್ ಆಫ್ ದಿ ಮಿಡ್ ಲೈನ್. ಯಾವುದು ಮಿಡ್ ಲೈನ್ ಸೈಡ್ ಎಷ್ಟು ಸೆಂಟಿಮೀಟರ್ ಮಾಡ್ತಾರ? 4 ಸೆಂಟಿಮೀಟರ್ ಎಲ್ಲಿ ಲ್ಯಾಟ್ರಲ್ ಒಳಗ ಈ ಇನ್ಸಿಷನ್ ಮಾಡ್ತಾರ. ಆರ್ ಅದರ್ ಸೈಡ್ ಆಫ್ ದಿ ಅಪ್ಪರ್ ಆರ್ ಲೋವರ್ ಅಬ್ಡಮಿನ್. 4 ಸೆಂಟಿಮೀಟರ್ ಲ್ಯಾಟ್ರಲ್ ಸೈಡ್ ಮಿಡ್ ಲೈನ್ ಸೈಡ್ ಮಾಡ್ತಾರ, ಇಲ್ಲ ಎದ್ರಾಗ ಮಾಡ್ತಾರ ಅಪ್ಪರ್ ಆರ್ ಲೋವರ್ ಆಫ್ ದಿ ಅಬ್ಡಮಿನ್ ಒಳಗ ಈ ಇನ್ಸಿಷನ್ ಮಾಡ್ತಾರ. ಇದ್ರಾಗ ಅಡ್ವಾಂಟೇಜಸ್ ಏನೇನ್ ಬರ್ತಾವು? ಫಸ್ಟ್ ಒನ್ ಫಾರ್ ಬೈಲರಿ ಟ್ರ್ಯಾಕ್ಟ್ ಪ್ರೊಸೀಜರ್. ಅಡ್ವಾಂಟೇಜಸ್ ಅಂತಂದ್ರು ಒಂದು, ಯೂಸಸ್ ಅಂತ ಕೇಳಿದ್ರು ಇದನ್ನೇ ಬರಿಬಹುದು. ಯೂಸಸ್ ಕೂಡ ಇವೇ ಬರ್ತಾವ, ಮತ್ತೆ ಅಡ್ವಾಂಟೇಜಸ್ ಎರಡು ಒಂದೇ. ಏನ್ ಬರ್ತೈತಿ? ಫಾರ್ ಬೈಲರಿ ಟ್ರ್ಯಾಕ್ಟ್ ಪ್ರೊಸೀಜರ್. ಎದಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಬೈಲರಿ ಟ್ರ್ಯಾಕ್ಟ್ ಪ್ರೊಸೀಜರ್ ಗೆ ಈ ಇನ್ಸಿಷನ್ ಯೂಸ್ ಮಾಡ್ತಾರ. ಸೆಕೆಂಡ್ ಒನ್ ಯಾವ್ದು? ಪ್ಯಾನ್ಕ್ರಿಯಾಸ್ ಪ್ರೊಸೀಜರ್. ಯಾವ್ದು? ಪ್ಯಾನ್ಕ್ರಿಯಾಸ್ ಪ್ರೊಸೀಜರ್ಸ್ ಇದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ತಾರ. ಮತ್ ಇನ್ನೊಂದ್ ಯಾವ್ದು? ಸಿಗ್ಮಾಯ್ಡ್ ಕೊಲೋನ್. ಈ ಪ್ರೊಸೀಜರ್ ಗೂ ಕೂಡ ಈ ಇನ್ಸಿಷನ್ ಯೂಸ್ ಮಾಡ್ತಾರ. ಫೋರ್ತ್ ಒನ್ ಯಾವ್ದು? ಪ್ರೊವೈಡ್ ಗುಡ್ ಆಕ್ಸೆಸ್ ಟು ಅಬ್ಡಮಿನಲ್ ಕ್ಯಾವಿಟಿ. ಈ ಇನ್ಸಿಷನ್ ಏನ್ ಮಾಡ್ತೈತಿ? ಪ್ರೊವೈಡ್ ಗುಡ್ ಆಕ್ಸೆಸ್ ಅಂದ್ರೆ ಒಂದು ಈಗ ನಮ್ಮ ಅಬ್ಡಮಿನಲ್ ಕ್ಯಾವಿಟಿ ಕಾಣೋದಕ್ಕೆ ಏನ್ ಮಾಡ್ತೈತಿ? ಇದು ಗುಡ್ ಆಕ್ಸೆಸ್ ಆಗಿರ್ತೈತಿ. ಸೆಕೆಂಡ್ ಒನ್ ಇದ್ರ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಏನೇನ್ ಬರ್ತಾವ್ ಅದ್ರೊಳಗ ಫಸ್ಟ್ ಒನ್ ಮೋರ್ ಟೈಮ್ ಕನ್ಸ್ಯೂಮಿಂಗ್ ಡ್ಯೂ ಟು ದಿ ನೀಡ್ ಫಾರ್ ಮಸಲ್ ರಿಟ್ರಾಕ್ಷನ್. ಏನ್ ಮಾಡ್ತೈತಿ? ಇದು ಮೋರ್ ಟೈಮ್ ತಗೊಂತೈತಿ ಕನ್ಸ್ಯೂಮಿಂಗ್. ಎದಕ್ಕ? ಮಸಲ್ ರಿಟ್ರಾಕ್ಷನ್ ಆಗೋದಕ್ಕೆ ಇದೇನ್ ಮಾಡ್ತೈತಿ? ಮೋರ್ ಟೈಮ್ ಕನ್ಸ್ಯೂಮಿಂಗ್ ಡ್ಯೂ ಟು ದಿ ನೀಡ್ ಫಾರ್ ಮಸಲ್ ರಿಟ್ರಾಕ್ಷನ್. ಸೆಕೆಂಡ್ ಏನ್ ಅದು? ಇನ್ಕ್ರೀಸ್ ದಿ ರಿಸ್ಕ್ ಆಫ್ ನರ್ವ್ ಇಂಜುರಿ. ಏನಾಗ್ತೈತಿ ಇಲ್ಲಿ? ಇನ್ಕ್ರೀಸ್ ಆಗ್ತೈತಿ. ನರ್ವ್ ಇಂಜುರಿ ಏನಾಗ್ತೈತಿ? ಇನ್ಕ್ರೀಸ್ ಆಗ್ತೈತಿ. ಇಲ್ಲಿ ಏನೇನ್ ಹೇಳಿದೆ? ಪ್ಯಾರಾಮಿಡಿಯನ್ ಇನ್ಸಿಷನ್ ಅಂದ್ರೇನು? ಇಟ್ ಈಸ್ ಅ ವರ್ಟಿಕಲ್ ಇನ್ಸಿಷನ್. ಇದನ್ನ ಎಲ್ಲಿ ಮಾಡ್ತಾರ? ಮೇಡ್ ಅಪ್ರಾಕ್ಸಿಮೇಟ್ಲಿ 4 ಸೆಂಟಿಮೀಟರ್ ಲ್ಯಾಟರಲ್ ಟು ದಿ ಸೈಡ್ ಆಫ್ ದಿ ಮಿಡ್ ಲೈನ್. ಎಲ್ಲಿ ಮಾಡ್ತಾರ? ಸೈಡ್ ಆಫ್ ದಿ ಮಿಡ್ ಲೈನ್. ಅದೇ ಸೆಂಟಿಮೀಟರ್ 4 ಸೆಂಟಿಮೀಟರ್ ಮಾಡ್ತಾರ. ಮತ್ ಇನ್ನೊಂದ್ ಎಲ್ಲಿ ಮಾಡ್ತಾರ? ಅದರ್ ಸೈಡ್ ಇನ್ ದಿ ಅಪ್ಪರ್ ಆರ್ ಲೋವರ್ ಅಬ್ಡಮಿನ್ ಒಳಗು ಈ ಇನ್ಸಿಷನ್ ಮಾಡ್ತಾರ. ಇದ್ರಾಗ ಅಡ್ವಾಂಟೇಜಸ್ ಆರ್ ಯೂಸಸ್ ಎರಡು ಒಂದೇ. ಏನೇನ್ ಬರ್ತಾವ ಅಂತ ಹೇಳಿದ್ದೆ? ಬೈಲರಿ ಟ್ರ್ಯಾಕ್ಟ್ ಪ್ರೊಸೀಜರ್ಸ್ ಗೆ ಯೂಸ್ ಮಾಡ್ತಾರಂತ, ಮತ್ತೆ ಯಾವ್ದಕ್ಕ? ಪ್ಯಾನ್ಕ್ರಿಯಾಸ್ ಪ್ರೊಸೀಜರ್ಸ್ ಇದನ್ನ ಯೂಸ್ ಮಾಡ್ತಾರ, ಮತ್ತ ಸಿಗ್ಮಾಯ್ಡ್ ಕೊಲೋನ್ ಅದಕ್ಕೂ. ಮತ್ ಇದೇನ್ ಮಾಡ್ತೈತಿ? ಪ್ರೊವೈಡ್ ಗುಡ್ ಆಕ್ಸೆಸ್ ಟು ಅಬ್ಡಮಿನಲ್ ಕ್ಯಾವಿಟಿ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಏನ್ ಬರ್ತೈತಿ ಇಲ್ಲಿ? ಮೋರ್ ಕನ್ಸ್ಯೂಮಿಂಗ್ ಡ್ಯೂ ಟು ದಿ ನೀಡ್ ಫಾರ್ ಮಸಲ್ ರಿಟ್ರಾಕ್ಷನ್. ಮಸಲ್ ರಿಟ್ರಾಕ್ಷನ್ ಏನ್ ಮಾಡ್ತೈತಿ? ಇದು ಮೋರ್ ಟೈಮ್ ತಗೊಂತೈತಿ. ನೆಕ್ಸ್ಟ್ ಇದ್ರಾಗ ಏನು? ಇದು ನರ್ವ್ ಇಂಜುರಿ ಏನಾಗ್ತೈತಿ? ಇನ್ಕ್ರೀಸ್ ಆಗ್ತೈತಿ. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದು? ಸಬ್ ಕಾಸ್ಟಲ್ ಆಬ್ಲಿಕ್ಯೂ ಇನ್ಸಿಷನ್. ಥರ್ಡ್ ಒನ್ ಯಾವ್ದು? ಸಬ್ ಕಾಸ್ಟಲ್ ಆಬ್ಲಿಕ್ಯೂ ಇನ್ಸಿಷನ್. ಇದ್ರ ಡೆಫಿನೇಷನ್ ಏನು ನೋಡೋಣ? ರೈಟ್ ಆರ್ ಲೆಫ್ಟ್ ಆಬ್ಲಿಕ್ಯೂ ಇನ್ಸಿಷನ್ ಬಿಗಿನ್ಸ್ ದಿ ಎಪಿಗ್ಯಾಸ್ಟ್ರಿಕ್ region and extends laterally just below the lower costal margin. ಇದನ್ನೆಲ್ಲಿ ಮಾಡ್ತಾರ? ರೈಟ್ ಆರ್ ಲೆಫ್ಟ್ ಆಬ್ಲಿಕ್ ಇನ್ಸಿಷನ್ ಬಿಗಿನ್ಸ್ ಇನ್ ದಿ ಎಪಿಗ್ಯಾಸ್ಟ್ರಿಕ್ ರೀಸನ್. ಎಲ್ಲಿ ಮಾಡ್ತಾರ ಇದನ್ನ? ಬಿಗಿನ್ಸ್ ಇನ್ ದಿ ಲೆಫ್ಟ್ ಆರ್ ರೈಟ್ ಆಬ್ಲಿಕ್ ಇನ್ಸಿಷನ್ ಎರಡು ಕಡೆ ಹೆಂಗ್ ಮಾಡ್ತಾರ? ಬಿಗಿನ್ಸ್ ಇನ್ ದಿ ಎಪಿಗ್ಯಾಸ್ಟ್ರಿಕ್ ರೀಸನ್ ಅಂಡ್ ಎಕ್ಸ್ಟೆಂಡ್ಸ್ ಲ್ಯಾಟ್ರಲಿ ಜಸ್ಟ್ ಬಿಲೋ ದಿ ಲೋವರ್ ಕಾಸ್ಟಲ್ ಮಾರ್ಜಿನ್. ಎಲ್ಲಿಂದ ಎಕ್ಸ್ಟೆಂಡ್ ಆಗ್ತೈತಿ? ಇದು ಜಸ್ಟ್ ಬಿಲೋ ದಿ ಲೋವರ್ ಕಾಸ್ಟಲ್ ಮಾರ್ಜಿನ್. ನೆಕ್ಸ್ಟ್ ಏನೇನು? ಇಟ್ ಕಂಟಿನ್ಯೂಸ್ ಥ್ರೂ ದಿ ರೆಕ್ಟಸ್ ಮಸಲ್ ವಿಚ್ ಈಸ್ ಈಥರ್ ರಿಟ್ರಾಕ್ಟೆಡ್ ಆರ್ ಟ್ರಾನ್ಸ್ವರ್ಸಲಿ ಡಿವೈಡೆಡ್. ನೆಕ್ಸ್ಟ್ ಇದು ಇಟ್ ಕಂಟಿನ್ಯೂಸ್ ಥ್ರೂ ದಿ ರೆಕ್ಟಸ್ ಮಸಲ್. ಏನ್ ಮಾಡ್ತೈತಿ? ಇದು ಕಂಟಿನ್ಯೂಸ್ ಥ್ರೂ ದಿ ಏನಾಗ್ತೈತಿ? ರೆಕ್ಟಲ್ ಮಸಲ್ಸ್ ವಿಚ್ ಈಸ್ ಈಥರ್ ರಿಟ್ರಾಕ್ಟೆಡ್ ಆರ್ transversally divided. Next ಏನು? this type of incision limited exposure for upper abdomen. ಏನಿದು? ಇದೇನ್ ಇರ್ತೈತಿ? ಲಿಮಿಟೆಡ್ ಎಕ್ಸ್ಪೋಜರ್ ಇರ್ತೈತಿ. ಅವ್ರ ಎಲ್ಲಿ? ಅಪ್ಪರ್ ಅಬ್ಡಮಿನ್ ಒಳಗ ಇದೇನಿರ್ತೈತಿ? ಈ ಇನ್ಸಿಷನ್
ದಿಸ್ ಟೈಪ್ ಆಫ್ ಇನ್ಸಿಷನ್ ಏನಾಗ್ತೈತಿ, ಇದು ಲಿಮಿಟೆಡ್ ಎಕ್ಸ್ಪೋಜರ್ ಕೂಡ ಇರ್ತೈತಿ. ಅದು ಎಲ್ಲಿ, ಅಪ್ಪರ್ ಅಬ್ಡಾಮಿನ್ ಕಡೆ. ನೆಕ್ಸ್ಟ್ ಏನು, ಅಡ್ವಾಂಟೇಜಸ್. ಅಡ್ವಾಂಟೇಜಸ್ ಅಂದ್ರೂ ಒಂದೇ, ಯೂಸಸ್ ಅಂದ್ರೂ ಒಂದೇ. ನೀವ್ ಎರಡರಾಗ ಯಾವ್ದು ಕೇಳಿದ್ರು ಇವನ್ ಬರಿಬಹುದು. ನೆಕ್ಸ್ಟ್ ಏನು, ಅಡ್ವಾಂಟೇಜಸ್ ಒಳಗೆ ಏನೇನ್ ಬರ್ತೈತಿ, ಯೂಸ್ಡ್ ಫಾರ್ ಲಿವರ್ ಅಂಡ್ ಬೈಲರಿ ಟ್ರಾಕ್ಟ್ ಪ್ರೊಸೀಜರ್. ಎದಕ್ಕೆ ಯೂಸ್ ಮಾಡ್ತಾರೆ ಇದನ್ನ, ಲಿವರ್ ಮತ್ತ ಬೈಲರಿ ಟ್ರಾಕ್ಟ್ ಪ್ರೊಸೀಜರ್ಸ್ ಇದ್ದಾಗ ಈ ಇನ್ಸಿಷನ್ ಯೂಸ್ ಮಾಡ್ತಾರ. ನೆಕ್ಸ್ಟ್ ಒನ್ ಏನು, ಬೈಲ್ಯಾಟ್ರಲ್ ಸಬ್ಕಾಸ್ಟಲ್ ಇನ್ಸಿಷನ್, ಇಟ್ ಈಸ್ ಮೇಡ್ ಫಾರ್ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್. ಏನಿದು ಬೈಲರಿ ಸಬ್ಕಾಸ್ಟಲ್ ಇನ್ಸಿಷನ್ ಎದಕ್ಕೆ ಯೂಸ್ ಮಾಡ್ತಾರ, ಲಿವರ್ ಟ್ರಾನ್ಸ್ಪ್ಲಾಂಟೇಶನ್. ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಇದ್ದಾಗ ಏನ್ ಮಾಡ್ತಾರ, ಬೈಲ್ಯಾಟ್ರಲ್ ಸಬ್ಕಾಸ್ಟಲ್ ಇನ್ಸಿಷನ್ ಮಾಡ್ತಾರ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್, ಪೋಸ್ಟ್ ಆಪರೇಟಿವ್ ಪೇನ್. ಏನಿರ್ತೈತಿ, ಪೋಸ್ಟ್ ಆಪರೇಟಿವ್ ಪೇನ್ ಇರ್ತೈತಿ ಪೇಷಂಟಿಗೆ. ಆಪರೇಷನ್ ಆದ್ಮೇಲೆ ಅವ್ರಿಗೆ ಏನ್ ಇರ್ತೈತಿ, ಪೇನ್ ಇರ್ತೈತಿ. ನೆಕ್ಸ್ಟ್ ಏನು, ಇಂಪೇರ್ಡ್ ರೆಸ್ಪಿರೇಟರಿ ಫಂಕ್ಷನ್. ರೆಸ್ಪಿರೇಟರಿ ಫಂಕ್ಷನ್ ಒಳಗೆ ಏನಾಗ್ತೈತಿ, ಇಂಪೇರ್ಸ್ ಆಗ್ತೈತಿ. ರಿಸ್ಕ್ ಆಫ್ ಹರ್ನಿಯಾ. ಏನಾಗ್ಬೋದು ಅವ್ರಿಗೆ, ರಿಸ್ಕ್ ಆಫ್ ಹರ್ನಿಯಾ ಕೂಡ ಆಗ್ತೈತಿ. ನೆಕ್ಸ್ಟ್ ಏನು, ಲಾಂಗರ್ ಹೀಲಿಂಗ್ ಟೈಮ್ ಕಂಪೇರ್ ಟು ಮಿಡ್ ಲೈನ್ ಇನ್ಸಿಷನ್. ಮಿಡ್ ಲೈನ್ ಇನ್ಸಿಷನ್ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಿರ್ತೈತಿ, ಇದ್ರದ್ದು ಲಾಂಗರ್ ಇಲ್ಲಿ ಹೀಲಿಂಗ್ ಟೈಮಿಂಗ್ ಏನಿರ್ತೈತಿ, ಲಾಂಗರ್ ಇರ್ತೈತಿ. ನೆಕ್ಸ್ಟ್ ಬ್ಲೀಡಿಂಗ್ ರಿಸ್ಕ್. ಬ್ಲೀಡಿಂಗ್ ಕೂಡ ಆಗ್ಬಹುದು. ಏನೇನು ಸಬ್ಕಾಸ್ಟಲ್ ಇನ್ಸಿಷನ್ ಏನಂತಾರ, ಇದು ಎಲ್ಲಿ ಮಾಡ್ತಾರ, ಇಷ್ಟ ರೈಟ್ ಆರ್ ಲೆಫ್ಟ್ ಆಬ್ಲಿಕ್ ಇನ್ಸಿಷನ್ ಬಿಗಿನ್ಸ್ ಎಪಿಗ್ಯಾಸ್ಟ್ರಿಕ್ ರೀಸನ್. ಇದು ಲ್ಯಾಟ್ರಲಿ ಜಸ್ಟ್ ಬಿಲೋ ದಿ ಲೋವರ್ ಕಾಸ್ಟಲ್ ಮಾರ್ಜಿನ್ ಆಗಿರ್ತೈತಿ. ನೆಕ್ಸ್ಟ್ ಏನು, ಇಟ್ ಇಸ್ ಥ್ರೂ ರೆಕ್ಟಸ್ ಮಸಲ್ ವಿಚ್ ಇಸ್ ಈದರ್ ರಿಟ್ರಾಕ್ಟೆಡ್ ಆರ್ ಟ್ರಾನ್ಸ್ವರ್ಸ್ಲಿ ಡಿವೈಡೆಡ್. ನೆಕ್ಸ್ಟ್ ಇದೇನಿರ್ತೈತಿ, ಲಿಮಿಟೆಡ್ ಎಕ್ಸ್ಪೋಸರ್ ಇರ್ತೈತಿ. ಈ ಇನ್ಸಿಷನ್ ಏನಿರ್ತೈತಿ, ಲಿಮಿಟೆಡ್ ಎಕ್ಸ್ಪೋಸರ್ ಫಾರ್ ಎಲ್ಲಿ, ಅಪ್ಪರ್ ಅಬ್ಡಾಮಿನ್ ಒಳಗ. ಅಡ್ವಾಂಟೇಜಸ್ ಅಂದ್ರೆ ಯೂಸಸ್ ಏನೇನ್ ಎದಕ್ಕೆ ಯೂಸ್ ಮಾಡ್ತಾರ, ಲಿವರ್ ಮತ್ತ ಬೈಲರಿ ಟ್ರಾಕ್ಟ್ ಪ್ರೊಸೀಜರ್ಗೆ ಇದನ್ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಮತ್ತೆ ಎದಕ್ ಮಾಡ್ತಾರ, ಬೈಲ್ಯಾಟ್ರಲ್ ಸಬ್ಕಾಸ್ಟಲ್ ಇನ್ಸಿಷನ್ ಎದಕ್ ಮಾಡ್ತಾರ, ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಇದ್ರೆ ಯಾವ ಇನ್ಸಿಷನ್ ಮಾಡ್ತಾರ, ಬೈಲ್ಯಾಟ್ರಲ್ ಸಬ್ಕಾಸ್ಟಲ್ ಇನ್ಸಿಷನ್. ಡಿಸ್ಅಡ್ವಾಂಟೇಜಸ್ ಏನೇನ್ ಆಗ್ತಾವ ಅಂತ ಹೇಳಿದ್ದೆ, ಪೋಸ್ಟ್ ಆಪರೇಟಿವ್ ಪೇನ್ ಇರ್ತೈತಿ, ಬ್ಲೀಡಿಂಗ್ ಕೂಡ ಆಗ್ತಿರ್ತೈತಿ, ರೆಸ್ಪಿರೇಟರಿ ಫಂಕ್ಷನ್ ಒಳಗೆ ಏನಾಗ್ತೈತಿ, ಅವ್ರಿಗೆ ಇಂಪೇರ್ಸ್ ಆಗ್ತೈತಿ, ರಿಸ್ಕ್ ಆಫ್ ಹರ್ನಿಯಾ ಕೂಡ ಇರ್ತೈತಿ. ಇದ್ರದ್ದು ಲಾಂಗರ್ ಹೀಲಿಂಗ್ ಟೈಮ್ ಕಂಪೇರ್ ಟು ಮಿಡ್ ಲೈನ್ ಇನ್ಸಿಷನ್. ಮಿಡ್ ಲೈನ್ ಇನ್ಸಿಷನ್ ಕಂಪೇರ್ ಮಾಡಿದ್ರೆ ಹೀಲಿಂಗ್ ಟೈಮ್ ಇರ್ತೈತಿ, ಲಾಂಗರ್ ಆಗಿರ್ತೈತಿ. ನೆಕ್ಸ್ಟ್ ಯಾವ್ದು, ಎಂಸಿ ಬರ್ನೀಸ್ ಇನ್ಸಿಷನ್. ಎಂಸಿ ಬರ್ನೀಸ್ ಇನ್ಸಿಷನ್ ಅಂದ್ರೆ ಏನು, ಸರ್ಜಿಕಲ್ ಇನ್ಸಿಷನ್ ಇನ್ ದಿ ಲೋವರ್ ಅಬ್ಡಾಮಿನ್ that's used to access the appendix or treat other conditions. ಇದೇನು, it is a surgical incision in the lower abdomen. ಇದೊಂದೇನು, ಸರ್ಜಿಕಲ್ ಇನ್ಸಿಷನ್ ಇನ್ ದಿ ಎಲ್ಲಿ, ಲೋವರ್ ಅಬ್ಡಾಮಿನ್. ಇದು ಅದಕ್ಕೆ ಯೂಸ್ ಮಾಡ್ತಾರ, access the appendix ಅಂದ್ರೆ ಅಪೆಂಡಿಕ್ಸ್ ಪ್ರೊಸೀಜರ್ ಗೆ ಮತ್ತ ಅದರ್ ಕಂಡೀಷನ್ಸ್ ಕೂಡ ಈ ಇನ್ಸಿಷನ್ ಯೂಸ್ ಮಾಡ್ತಾರ. ನೆಕ್ಸ್ಟ್ ಸೆಕೆಂಡ್ ಏನು, ದಿಸ್ ಈಸ್ fast and easy incision but exposure of the organs is limited. ಈ ಇನ್ಸಿಷನ್ ಏನಿದು ಫಾಸ್ಟ್ ಮತ್ತೆ ಈಸಿ ಕೂಡ ಹೌದು, ಆದ್ರೆ ಏನಿರ್ತೈತಿ ಇಲ್ಲಿ ಆರ್ಗನ್ಸ್ ಎಕ್ಸ್ಪೋಜರ್ ಏನಿರ್ತೈತಿ, ಲಿಮಿಟೆಡ್ ಆಗಿರ್ತೈತಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಏನೇನ್ ಬರ್ತಾವ, ಅಡ್ವಾಂಟೇಜಸ್ ಒಳಗ ಲೆಸ್ ಪೋಸ್ಟ್ ಆಪರೇಟಿವ್ ಪೇನ್. ಅಂದ್ರೆ ಇಲ್ಲಿ ಪೇನ್ ಏನಿರ್ತೈತಿ, ಕಡಿಮೆ ಇರ್ತೈತಿ. ಪೋಸ್ಟ್ ಆಪರೇಟಿವ್ ಒಳಗ ಅವ್ರಿಗೆ ಏನ್ ಪೇನ್ ಆಗ್ತೈತಿ, ಕಡಿಮೆ ಇರ್ತೈತಿ ಅದು. ನೆಕ್ಸ್ಟ್ ಯೂಸ್ಡ್ ಫಾರ್ ಎಕ್ಸ್ಪೆಷಲಿ ಅಪೆಂಡಿಸೆಕ್ಟಮಿ ಪ್ರೊಸೀಜರ್. ಇದು ಎದಕ್ಕೆ ಯೂಸ್ ಮಾಡ್ತಾರೆ, ಎಕ್ಸ್ಪೆಷಲಿ ಅಪೆಂಡಿಸೆಕ್ಟಮಿ ಪ್ರೊಸೀಜರ್ಗೆ ಈ ಇನ್ಸಿಷನ್ ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಥರ್ಡ್ ಒನ್ ಏನು, ಡೈರೆಕ್ಟ್ ಆಕ್ಸೆಸ್ ಟು ದಿ ಅಪೆಂಡಿಕ್ಸ್. ಏನಾಗ್ತೈತಿ ಇಲ್ಲಿ, ಡೈರೆಕ್ಟ್ ಅಪೆಂಡಿಕ್ಸ್ ಆಕ್ಸೆಸ್ ಆಗ್ತೈತಿ. ಡಿಸ್ಅಡ್ವಾಂಟೇಜಸ್ ಏನೇನ್ ಬರ್ತೈತಿ, ಲಿಮಿಟೆಡ್ ಎಕ್ಸ್ಪೋಜರ್ ಏನಿರ್ತೈತಿ, ಲಿಮಿಟೆಡ್ ಇರ್ತೈತಿ. ನೆಕ್ಸ್ಟ್ ಒಂದು ನರ್ವ್ ಇಂಜುರಿ. ಏನಾಗ್ತೈತಿ ಇಲ್ಲಿ, ನರ್ವ್ ಇಂಜುರಿ ಕೂಡ ಆಗ್ತೈತಿ. ಅದು ಡಿಫಿಕಲ್ಟ್ ಎಕ್ಸ್ಟೆನ್ಷನ್ ಏನಿರ್ತೈತಿ, ಎಕ್ಸ್ಟೆನ್ಷನ್ ಇಲ್ಲಿ ಡಿಫಿಕಲ್ಟ್ ಆಗಿರ್ತೈತಿ. ಏನಿದು ಎಂಸಿ ಬರ್ನಿಸ್ ಇನ್ಸಿಷನ್ ಅಂದ್ರೇನೆ, ಇಟ್ ಈಸ್ ಅ ಸರ್ಜಿಕಲ್ ಇನ್ಸಿಷನ್ ಇನ್ ದಿ ಲೋವರ್ ಅಬ್ಡಾಮಿನ್ ದಟ್ ಈಸ್ ಯೂಸ್ಡ್. ಎದಕ್ಕೆ ಯೂಸ್ ಮಾಡ್ತಾರ, ಅಪೆಂಡಿಕ್ಸ್ ಮತ್ತ ಅದರ್ ಕಂಡೀಷನ್ಸ್ ಗೆ ಇದನ್ನ ಯೂಸ್ ಮಾಡ್ತಾರ. ಇದೇನು ಫಾಸ್ಟ್ ಅಂಡ್ ಈಸಿ ಇನ್ಸಿಷನ್, ಬಟ್ ಆರ್ಗನ್ಸ್ ಏನಿರ್ತಾವ ಇಲ್ಲಿ, ಎಕ್ಸ್ಪೋಜರ್ ಆಫ್ ಆರ್ಗನ್ಸ್ ಏನಿರ್ತೈತಿ, ಲಿಮಿಟೆಡ್ ಆಗಿರ್ತೈತಿ. ಅಡ್ವಾಂಟೇಜಸ್ ಒಳಗೆ ಏನೇನ್ ಎದಕ್ಕೆ ಯೂಸ್ ಇಲ್ಲಿ ಏನೇನ್ ಇರ್ತೈತಿ, ಪೋಸ್ಟ್ ಆಪರೇಟಿವ್ ಪೇನ್ ಕಡಿಮೆ ಇರ್ತೈತಿ. ಎಸ್ಪೆಷಲಿ ಇದನ್ನ ಎದಕ್ಕೆ ಯೂಸ್ ಮಾಡ್ತಾರ, ಅಪೆಂಡಿಸೆಕ್ಟಮಿ ಪ್ರೊಸೀಜರ್ ಯೂಸ್ ಮಾಡ್ತಾರ, ಮತ್ತೆ
ಡೈರೆಕ್ಟ್ ಆಕ್ಸೆಸ್ ಟು ದಿ ಏನಾಗ್ತೈತಿ ಇಲ್ಲಿ ಅಪೆಂಡಿಕ್ಸ್ ಡೈರೆಕ್ಟ್ ಆಕ್ಸೆಸ್ ಆಗ್ತೈತಿ. ಡಿಸ್ಅಡ್ವಾಂಟೇಜಸ್ ಒಳಗೆ ಏನೇನಾಗ್ತೈತಿ ಲಿಮಿಟೆಡ್ ಎಕ್ಸ್ಪೋಜರ್ ಆಗ್ತೈತಿ, ನರ್ವ್ ಇಂಜುರಿ, ಡಿಫಿಕಲ್ಟ್ ಟ್ರಾನ್ಸ್ಫ್ಯೂಷನ್. ಮತ್ತೆ ನೆಕ್ಸ್ಟ್ ಯಾವ್ದು ಇವಾಗ ಅಬ್ಡಾಮಿನಲ್ ಇನ್ಸಿಷನ್. ಹಿಂಗಂದ್ರೆ ಏನು ತ್ವರಕ ಅಬ್ಡಾಮಿನಲ್ ಇನ್ಸಿಷನ್ ಈಸ್ ಅ ಪೇಷಂಟ್ ಈಸ್ ಲ್ಯಾಟ್ರಲ್ ಪೊಸಿಷನ್. ಈ ಇನ್ಸಿಷನ್ ಮಾಡುವಾಗ ಪೇಷಂಟ್ ಯಾವ ಪೊಸಿಷನ್ ಒಳಗೆ ಇರ್ಬೇಕು ಲ್ಯಾಟ್ರಲ್ ಪೊಸಿಷನ್ ಒಳಗ ಪೇಷಂಟ್ ಇರ್ಬೇಕು. ನೆಕ್ಸ್ಟ್ ದಟ್ ಪ್ರೊವೈಡ್ಸ್ ಆಕ್ಸೆಸ್ ಟು ದಿ ಬೋತ್ ದಿ ಚೆಸ್ಟ್ ಅಂಡ್ ಅಬ್ಡಾಮಿನ್. ಎಲ್ಲೆಲ್ಲಿದೆ ಎರಡು ಕಡೆ ಚೆಸ್ಟ್ ಮತ್ತೆ ಅಬ್ಡಾಮಿನ್ ಕೂಡ ಇದು ಪ್ರೊವೈಡ್ ಮಾಡತ್ತ. ನೆಕ್ಸ್ಟ್ ಯಾವುದು ಇಟ್ ಎಕ್ಸ್ಟೆಂಡ್ ಫ್ರಮ್ ದಿ ಥೊರಾಸಿಕ್ ಕ್ಯಾವಿಟಿ ಇಂಟು ದಿ ಅಬ್ಡಾಮಿನ್ ಕ್ಯಾವಿಟಿ. ಥೊರಾಸಿಕ್ ಕ್ಯಾವಿಟಿ ಇರುತ್ತೆ ಚೆಸ್ಟ್, ಇಲ್ಲಿ ಏನ್ ಮಾಡ್ತೈತಿ ಇಂಟು ದಿ ಅಬ್ಡಾಮಿನ್ ಕ್ಯಾವಿಟಿಗೆ ಹೋಗ್ತೈತಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಏನೇನ್ ಬರ್ತಾವು ಕಿಡ್ನಿ ಸರ್ಜರಿ ಇದ್ದಾಗ ಈ ಇನ್ಸಿಷನ್ ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಯಾವ್ದು ಇಸೋಫೇಗಸ್ ಸರ್ಜರಿಗೂ ಕೂಡ ಈ ಇನ್ಸಿಷನ್ ನ ಯೂಸ್ ಮಾಡ್ತಾರ. ಥರ್ಡ್ ಒನ್ ಡಯಾಫ್ರಾಗಮೆಟಿಕ್ ಹರ್ನಿಯಾ ರಿಪೇರ್, ಈ ಸರ್ಜರಿಗೆ ಈ ಇನ್ಸಿಷನ್ ನ ಯೂಸ್ ಮಾಡ್ತಾರ. ಡಿಸ್ಅಡ್ವಾಂಟೇಜಸ್ ಏನೇನ್ ಬರ್ತಾವು ಸರ್ವರ್ ಪೋಸ್ಟ್ ಆಪರೇಟಿವ್ ಪೇನ್ ಏನಿರ್ತೈತಿ ಇಲ್ಲಿ ಸಿವಿಯರ್ ಪೋಸ್ಟ್ ಆಪರೇಟಿವ್ ಪೇನ್ ಕೂಡ ಇರ್ತೈತಿ. ರಿಸ್ಕ್ ಆಫ್ ಹರ್ನಿಯಾ ಏನಿರ್ತೈತಿ ಇಲ್ಲಿ ರಿಸ್ಕ್ ಆಫ್ ಪೋಸ್ಟ್ ಆಪರೇಟಿವ್ ಪೇನ್ ಇರ್ತೈತಿ, ಸಿವಿಯರ್ ಇರ್ತೈತಿ, ರಿಸ್ಕ್ ಆಫ್ ಹರ್ನಿಯಾ ಕೂಡ ಆಗ್ತೈತಿ, ರಿಸ್ಕ್ ಆಫ್ ನರ್ವ್ ಇಂಜುರಿ ಕೂಡ ರಿಸ್ಕ್ ಇರ್ತೈತಿ, ಮತ್ತ ಡಿಲೇಡ್ ವೂಂಡ್ ಹೀಲಿಂಗ್ ಕೂಡ ಆಗ್ತೈತಿ. ಇದಿಷ್ಟೇನು ಥೊರಾಕೋ ಅಬ್ಡಾಮಿನಲ್ ಕ್ಯಾವಿಟಿ. ನೆಕ್ಸ್ಟ್ ಯಾವ್ದು ಮಿಡ್ ಅಬ್ಡಾಮಿನಲ್ ಟ್ರಾನ್ಸ್ವರ್ಸ್ ಇನ್ಸಿಷನ್. ಮಿಡ್ ಅಬ್ಡಾಮಿನಲ್ ಟ್ರಾನ್ಸ್ವರ್ಸ್ ಇನ್ಸಿಷನ್ ಅಂದ್ರೆ ಏನು ಮಿಡ್ ಅಬ್ಡಾಮಿನಲ್ ಟ್ರಾನ್ಸ್ವರ್ಸ್ ಇನ್ಸಿಷನ್ ಇಸ್ ಹಾರಿಜಾಂಟಲ್ ಸರ್ಜಿಕಲ್ ಕಟ್ ಮೇಡ್ ಅಕ್ರಾಸ್ ದಿ ಮಿಡಲ್ ಆಫ್ ದಿ ಅಬ್ಡಾಮಿನ್. ಇದೇನಿದೆ ಹಾರಿಜಾಂಟಲ್ ಸರ್ಜಿಕಲ್ ಕಟ್. ಹಾರಿಜಾಂಟಲ್ ಸರ್ಜಿಕಲ್ ಕಟ್ ಎಲ್ಲಿ ಮಾಡ್ತಾರೆ ಇದನ್ನ ಮಿಡಲ್ ಆಫ್ ದಿ ಅಬ್ಡಾಮಿನ್ ಒಳಗ ಈ ಇನ್ಸಿಷನ್ ನ ಮಾಡ್ತಾರ. ಇಟ್ ಈಸ್ ಅ ಏನಿದು ಮಿಡ್ ಅಬ್ಡಾಮಿನಲ್ ಟ್ರಾನ್ಸ್ವರ್ಸ್ ಇನ್ಸಿಷನ್ is a horizontal surgical cut made across the midline of the abdomen. ಎಲ್ಲಿ ಮಾಡ್ತಾರೆ ಇದನ್ನ midline of the abdomen ಗೆ ಈ ಇನ್ಸಿಷನ್ ನ ಮಾಡ್ತಾರೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಏನ್ ಬರ್ತಾವು ಇಂಟೆಸ್ಟೈನ್ ಸರ್ಜರಿ ಅದಕ್ಕೆ ಯೂಸ್ ಮಾಡ್ತಾರೆ ಈ ಇನ್ಸಿಷನ್ ನ. ಇಂಟೆಸ್ಟೈನ್ ಸರ್ಜರಿಗೆ ಕೂಡ ಯೂಸ್ ಮಾಡ್ತಾರ. ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಪ್ರೊಸೀಜರ್ ಅಂಡ್ ಪ್ಯಾನ್ಕ್ರಿಯಾಟಿಕ್ ಪ್ರೊಸೀಜರ್ಸ್ ಈ ಇನ್ಸಿಷನ್ ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಏನ್ ಬರ್ತೈತಿ ಇಲ್ಲಿ ಲೆಸ್ ಪೋಸ್ಟ್ ಆಪರೇಟಿವ್ ಪೇನ್ ಏನಿರ್ತೈತಿ ಕಡಿಮೆ ಇರ್ತೈತಿ. ನೆಕ್ಸ್ಟ್ ಲೋವರ್ ರಿಸ್ಕ್ ಆಫ್ ಹರ್ನಿಯಾ ಅಂದ್ರೆ ಹರ್ನಿಯಾ ರಿಸ್ಕ್ ಕೂಡ ಏನಿರ್ತೈತಿ ಕಡಿಮೆ ಆಗಿರ್ತೈತಿ. ಡಿಸ್ಅಡ್ವಾಂಟೇಜಸ್ ಏನು ಲಿಮಿಟೆಡ್ ಆಕ್ಸೆಸ್ ಟು ಅಪ್ಪರ್ ಅಂಡ್ ಲೋವರ್ ಅಬ್ಡಾಮಿನಲ್ ಸ್ಟ್ರಕ್ಚರ್. ಇಲ್ಲಿ ಏನಿರ್ತೈತಿ ಲಿಮಿಟೆಡ್ ಆಕ್ಸೆಸ್ ಇರ್ತೈತಿ ಎಲ್ಲಿ ಲೋವರ್ ಅಪ್ಪರ್ ಅಬ್ಡಾಮಿನ್ ಸ್ಟ್ರಕ್ಚರ್ ಒಳಗ. ನೆಕ್ಸ್ಟ್ ಮಸಲ್ಸ್ ಇಂಜುರಿ ಏನಾಗ್ತೈತಿ ಇಲ್ಲಿ ಮಸಲ್ಸ್ ಇಂಜುರಿ ಕೂಡ ಆಗ್ತೈತಿ. ಏನಿದು ಮಿಡ್ ಅಬ್ಡಾಮಿನಲ್ ಟ್ರಾನ್ಸ್ವರ್ಸ್ ಇನ್ಸಿಷನ್ ಅಂದ್ರೆ ಏನು ಇಟ್ ಈಸ್ ಅ ಹಾರಿಜಾಂಟಲ್ ಸರ್ಜಿಕಲ್ ಕಟ್. ಇಟ್ ಈಸ್ ಮೇಡ್ ಇನ್ ದಿ ಮಿಡಲ್ ಆಫ್ ದಿ ಎಲ್ಲಿ ಮಿಡಲ್ ಆಫ್ ದಿ ಅಬ್ಡಾಮಿನ್ ಮಾಡ್ತಾರ. ಎದಕ್ಕೆ ಯೂಸ್ ಮಾಡ್ತಾರ ಇಂಟೆಸ್ಟೈನ್ ಸರ್ಜರೀಸ್ಗೆ, ಗ್ಯಾಸ್ಟ್ರಿಕ್ ಪ್ರೊಸೀಜರ್ಸ್ ಮತ್ತೆ ಪ್ಯಾನ್ಕ್ರಿಯಾಟಿಕ್ ಪ್ರೊಸೀಜರ್ ಯೂಸ್ ಮಾಡ್ತಾರ. ಇಲ್ಲಿ ಏನಿರ್ತೈತಿ ಪೋಸ್ಟ್ ಆಪರೇಟಿವ್ ಪೇನ್ ಕಡಿಮೆ ಇರ್ತೈತಿ, ರಿಸ್ಕ್ ಆಫ್ ಹರ್ನಿಯಾ ಕೂಡ ಲೋವರ್ ಇರ್ತೈತಿ. ಡಿಸ್ಅಡ್ವಾಂಟೇಜಸ್ ಏನೇನಾಗ್ತಾವು ಲಿಮಿಟೆಡ್ ಆಕ್ಸೆಸ್ ಇರ್ತೈತಿ ಎಲ್ಲಿ ಅಪ್ಪರ್ ಅಂಡ್ ಲೋವರ್ ಅಬ್ಡಾಮಿನಲ್ ಸ್ಟ್ರಕ್ಚರ್ ಒಳಗ. ಇದೇನಿರ್ತೈತಿ ಮಸಲ್ ಇಂಜುರಿ ಕೂಡ ಆಗ್ತೈತಿ. ನೆಕ್ಸ್ಟ್ ಯಾವ್ದು ಇಂಗ್ವೈನಲ್ ಇನ್ಸಿಷನ್. ಇಂಗ್ವೈನಲ್ ಇನ್ಸಿಷನ್ ಅಂದ್ರೇನು ಇನ್ಸಿಷನ್ ಮೇಡ್ ಇನ್ ದಿ ಗ್ರೋನ್ ಏರಿಯಾ ಟು ಆಕ್ಸೆಸ್ ದಿ ಇಂಗ್ವೈನಲ್ ಕೆನಲ್ ಅಂಡ್ ಸರೌಂಡಿಂಗ್ ಟಿಶ್ಯೂ. ಏನಾಗ್ತೈತಿ ಇದು ಎಲ್ಲಿ ಮಾಡ್ತಾರ ಗ್ರೋನ್ ಏರಿಯಾ ಒಳಗ ಈ ಇನ್ಸಿಷನ್ ನ ಮಾಡ್ತಾರ. ಎದಕ್ಕ ಎಕ್ಸೆಸ್ ದಿ ಇಂಗ್ವೈನಲ್ ಕೆನಲ್ ಅಂಡ್ ಸರೌಂಡಿಂಗ್ ಟಿಶ್ಯೂ. ಎಲ್ಲಿ ಏನ್ ಕಾಣೋದಕ್ಕ ಸರೌಂಡಿಂಗ್ ಟಿಶ್ಯೂ ಮತ್ತೆ ಇಂಗ್ವೈನಲ್ ಕೆನಲ್ ಮತ್ತೆ ಸರೌಂಡಿಂಗ್ ಟಿಶ್ಯೂ ಕಾಣೋದಕ್ಕ ಈ ಇನ್ಸಿಷನ್ ನ ಮಾಡ್ತಾರ. ನೆಕ್ಸ್ಟ್ ಟೈಪ್ಸ್ ಇದ್ರೊಳಗ ದೇರ್ ಆರ್ ಮೇನ್ಲಿ 3 ಟೈಪ್ಸ್. ಎಷ್ಟ್ ಟೈಪ್ ಬರ್ತಾವ ಇದ್ರಾಗ 3 ಟೈಪ್ಸ್ ಆಫ್ ಇಂಗ್ವೈನಲ್ ಇನ್ಸಿಷನ್ ಬರ್ತಾವು. ಫಸ್ಟ್ ಒನ್ ಅದ್ರೊಳಗ ಯಾವ್ದು ಆಬ್ಲಿಕ್ಯೂ ಇಂಗ್ವೈನಲ್ ಇನ್ಸಿಷನ್. ಯಾವ್ದು
oblique inguinal incision. ಹಂಗಂದ್ರೇನು ಕರ್ವ್ಡ್ ಇನ್ಸಿಷನ್ ಮೇಡ್ ಇನ್ ದಿ ಗ್ರೋನ್ ಏರಿಯಾ. ಆಬ್ಲಿಕ್ ಇಂಗ್ವಾಲ್ ಇನ್ಸಿಷನ್ ಅಂದ್ರೆ ಯಾವ ತರ ಮಾಡ್ತಾರ, ಕರ್ವ್ಡ್ ಇನ್ಸಿಷನ್. ಅದು ಎಲ್ಲಿ ಗ್ರೋನ್ ಏರಿಯಾದಾಗ ಯಾವ ತರ ಇನ್ಸಿಷನ್ ಮಾಡ್ತಾರ, ಕರ್ವ್ ಇನ್ಸಿಷನ್ ಮಾಡೋದಕ್ಕೆ ಏನಂತಾರ, ಆಬ್ಲಿಕ್ ಇಂಗ್ವೈನಲ್ ಇನ್ಸಿಷನ್ ಅಂತ ಹೇಳ್ತಾರ. ನೆಕ್ಸ್ಟ್ ಯಾವ್ದು ಸೆಕೆಂಡ್ ಒನ್, ಟ್ರಾನ್ಸ್ವರ್ಸ್ ಇಂಗ್ವೈನಲ್ ಇನ್ಸಿಷನ್. ಏನು ಟ್ರಾನ್ಸ್ವರ್ಸ್ ಇಂಗ್ವೈನಲ್ ಇನ್ಸಿಷನ್ ಹಂಗಂದ್ರೇನು, ಟ್ರಾನ್ಸ್ವರ್ಸ್ ಇನ್ಸಿಷನ್ ಮೇಡ್ ಇನ್ ದಿ ಗ್ರೋನ್ ಏರಿಯಾ. ಗ್ರೋನ್ ಒಳಗಡೆ ಯಾವ್ದು ಇನ್ಸಿಷನ್ ಮಾಡ್ತಾರ, ಟ್ರಾನ್ಸ್ವರ್ಸ್ ಇನ್ಸಿಷನ್ ಮಾಡೋದಕ್ಕೆ ಏನಂತಾರ, ಟ್ರಾನ್ಸ್ವರ್ಸ್ ಇಂಗ್ವೈನಲ್ ಇನ್ಸಿಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದು, ವರ್ಟಿಕಲ್ ಇಂಗ್ವೈನಲ್ ಇನ್ಸಿಷನ್. ಯಾವ್ದು ವರ್ಟಿಕಲ್ ಇಂಗ್ವೈನಲ್ ಇನ್ಸಿಷನ್ ಹಂಗಂದ್ರೇನು, ವರ್ಟಿಕಲ್ ಇನ್ಸಿಷನ್ ಈಸ್ ಮೇಡ್ ಆನ್ ದಿ ಗ್ರೋನ್ ಏರಿಯಾ. ಗ್ರೋನ್ ಏರಿಯಾ ಒಳಗ ವರ್ಟಿಕಲ್ ಇನ್ಸಿಷನ್ ಮಾಡೋದಕ್ಕೆ ಏನಂತಾರ, ವರ್ಟಿಕಲ್ ಇಂಗ್ವೈನಲ್ ಇನ್ಸಿಷನ್ ಅಂತ ಹೇಳ್ತಾರೆ. ಏನ್ ಹೇಳ್ದ, ಇಂಗ್ವೈನಲ್ ಇನ್ಸಿಷನ್ ಅಂದ್ರೆ ಏನು, ಮೇಡ್ ಗ್ರೋನ್ ಏರಿಯಾ ಟು ಆಕ್ಸೆಸ್ ದಿ ಇಂಗ್ವೈನಲ್ ಕೆನಲ್ ಅಂಡ್ ಸರೌಂಡಿಂಗ್ ಟಿಶ್ಯೂ ಕಾಣೋದಕ್ಕೆ. ಅದು ಎಲ್ಲಿ ಮಾಡ್ತಾರೆ, ಇನ್ಸಿಷನ್ ಮೇಡ್ ಇನ್ ದಿ ಗ್ರೋನ್ ಏರಿಯಾದಾಗ ಮಾಡ್ತಾರೆ. ಅದಕ್ಕೆ ಅಂದ್ರ ಇಂಗ್ವೈನಲ್ ಕೆನಲ್ ಮತ್ತೆ ಸರೌಂಡಿಂಗ್ ಟಿಶ್ಯೂ ಕಾಣೋದಕ್ಕೆ ಈ ಇನ್ಸಿಷನ್ ನ ಮಾಡ್ತಾರೆ. ಟೈಪ್ಸ್ ಎಷ್ಟು ಇರ್ತಾವ, ದೇರ್ ಆರ್ ಮೇನ್ಲಿ 3 ಟೈಪ್ಸ್. ಫಸ್ಟ್ ಒನ್ ಯಾವ್ದು, ಆಬ್ಲಿಕ್ ಇಂಗ್ವೈನಲ್ ಇನ್ಸಿಷನ್. ಸೆಕೆಂಡ್ ಒನ್ ಟ್ರಾನ್ಸ್ವರ್ಸ್ ಇಂಗ್ವೈನಲ್ ಇನ್ಸಿಷನ್. ಥರ್ಡ್ ಒನ್ ವರ್ಟಿಕಲ್ ಇಂಗ್ವೈನಲ್ ಇನ್ಸಿಷನ್. ನೆಕ್ಸ್ಟ್ ಏನು ಅಡ್ವಾಂಟೇಜಸ್, ಇದ್ರ ಡಿಸ್ಅಡ್ವಾಂಟೇಜಸ್ ನೋಡೋಣ. ಇವಾಗ ನೆಕ್ಸ್ಟ್ ಏನು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜಸ್ ಒಳಗೆ ಏನೇನಾಗ್ತೈತಿ, ಡೈರೆಕ್ಟ್ ಆಕ್ಸೆಸ್ ಟು ಇಂಗ್ವೈನಲ್ ಸ್ಟ್ರಕ್ಚರ್. ಏನಾಗ್ತೈತಿ ಇಲ್ಲಿ, ಇಂಗ್ವೈನಲ್ ಸ್ಟ್ರಕ್ಚರ್ ಡೈರೆಕ್ಟ್ ಆಕ್ಸೆಸ್ ಆಗ್ತೈತಿ. ನೆಕ್ಸ್ಟ್ ರೆಡ್ಯೂಸ್ ರಿಸ್ಕ್ ಆಫ್ ಕಾಂಪ್ಲಿಕೇಶನ್ಸ್. ಇಲ್ಲಿ ಏನಾಗ್ತೈತಿ, ರಿಸ್ಕ್ ಆಫ್ ಕಾಂಪ್ಲಿಕೇಶನ್ಸ್ ರೆಡ್ಯೂಸ್ ಆಗ್ತೈತಿ. ಫಾಸ್ಟರ್ ರಿಕವರಿ, ಏನಾಗ್ತಾರ ಪೇಷಂಟ್ ಫಾಸ್ಟ್ ಆಗಿ ರಿಕವರಿ ಕೂಡ ಆಗ್ತಾರ. ಫೋರ್ತ್ ಒನ್ ಏನು, ಲೆಸ್ ಪೋಸ್ಟ್ ಆಪರೇಟಿವ್ ಪೇನ್. ಪೋಸ್ಟ್ ಆಪರೇಟಿವ್ ಪೇನ್ ಏನಿರ್ತೈತಿ, ಕಡಿಮೆ ಇರ್ತೈತಿ. ಡಿಸ್ಅಡ್ವಾಂಟೇಜಸ್ ಏನು, ರೆಸ್ಪಿರೇಟರಿ ಫಂಕ್ಷನ್ ಈಸ್ ಇಂಪೇರ್. ರೆಸ್ಪಿರೇಟರಿ ಫಂಕ್ಷನ್ ಒಳಗೆ ಏನಾಗ್ತೈತಿ, ಇಂಪೇರ್ ಆಗ್ತೈತಿ. ನೆಕ್ಸ್ಟ್ ರಿಸ್ಕ್ ಆಫ್ ನರ್ವ್ ಇಂಜುರಿ. ಏನಾಗ್ತೈತಿ, ರಿಸ್ಕ್ ಆಫ್ ನರ್ವ್ ಇಂಜುರಿ. ರಿಸ್ಕ್ ಆಫ್ ಇನ್ಫೆಕ್ಷನ್. ಇನ್ಫೆಕ್ಷನ್ ಕೂಡ ರಿಸ್ಕ್ ಆಗ್ತೈತಿ. ನರ್ವ್ ಇಂಜುರಿ ರಿಸ್ಕ್ ಆಗ್ತೈತಿ. ಮತ್ತೇನು, ರೆಸ್ಪಿರೇಟರಿ ಫಂಕ್ಷನ್ ಇಂಪೇರ್ಸ್ ಆಗ್ತೈತಿ. ಇದೇನು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಲಾಸ್ಟ್ ಒನ್ ಯಾವ್ದು ಉಳಿದಿರೋದು, ಫೈನಾನ್ಷಿಯಲ್ ಇನ್ಸಿಷನ್. ದ ಲಾಸ್ಟ್ ಒನ್ ಇನ್ಸಿಷನ್. ಅದನ್ನ ಇನ್ಸಿಷನ್, ಫೈನಾನ್ಷಿಯಲ್ ಇನ್ಸಿಷನ್ ಇದೆ ಲಾಸ್ಟ್ ಇನ್ಸಿಷನ್. ಫೈನಾನ್ಷಿಯಲ್ ಇನ್ಸಿಷನ್ ಅಂದ್ರೇನೆ, ಇಟ್ ಈಸ್ ದಿ ಕರ್ವ್ ಲೈನ್ ಟ್ರಾನ್ಸ್ವರ್ಸ್. ಯಾವ್ದಿದು, ಕರ್ವ್ ಲೈನ್ ಟ್ರಾನ್ಸ್ವರ್ಸ್ ಇನ್ಸಿಷನ್ ಅಕ್ರಾಸ್ ದಿ ಲೋವರ್ ಅಬ್ಡಾಮಿನ್. ಫೈನಾನ್ಷಿಯಲ್ ಇನ್ಸಿಷನ್ ಅಂದ್ರೇನೆ, ಕರ್ವ್ ಲೈನ್ ಟ್ರಾನ್ಸ್ವರ್ಸ್ ಇನ್ಸಿಷನ್ ಎಲ್ಲಿ, ಅಕ್ರಾಸ್ ದಿ ಲೋವರ್ ಅಬ್ಡಾಮಿನ್. ಯಾವ ತರ ಮಾಡ್ತಾರೆ ಇದನ್ನ, ಕರ್ವ್ ಲೈನ್ ಟ್ರಾನ್ಸ್ವರ್ಸ್ ಇನ್ಸಿಷನ್ ಮಾಡ್ತಾರೆ. ಎಲ್ಲಿ, ಅಕ್ರಾಸ್ ದಿ ಲೋವರ್ ಅಬ್ಡಾಮಿನಲ್ ಗೆ ಯಾವ ತರ ಕರ್ವ್ ಲೈನ್ ಟ್ರಾನ್ಸ್ವರ್ಸ್ ಇನ್ಸಿಷನ್ ಮಾಡ್ತಾರ. ನೆಕ್ಸ್ಟ್ ಏನ, ಸರ್ಜಿಕಲ್ ಕಟ್ ಮೇಡ್ ಇನ್ ದಿ ಲೋವರ್ ಅಬ್ಡಾಮಿನ್ ದಟ್ ಪ್ರೊವೈಡ್ಸ್ ಆಕ್ಸೆಸ್ ಟು ದಿ ಪೆಲ್ವಿಕ್ ಆರ್ಗಾನ್ಸ್. ಇದೇನ್ ಮಾಡ್ತೈತಿ, ಸರ್ಜಿಕಲ್ ಮೇಡ್ ಕಟ್ಟಿ ಲೋವರ್ ಅಬ್ಡಾಮಿನ್ ಮಾಡ್ತಾರ. ಸರ್ಜಿಕಲ್ ಕಟ್ ಯಾವಾಗ ಎಲ್ಲಿ ಮಾಡ್ತಾರ, ಮೇಡ್ ಇನ್ ದಿ ಲೋವರ್ ಅಬ್ಡಾಮಿನ್ ದಟ್ ಪ್ರೊವೈಡ್ಸ್ ಎಕ್ಸೆಸ್. ಏನ್ ಮಾಡ್ತೈತಿ, ಇದು ಪೆಲ್ವಿಕ್ ಆರ್ಗನ್ಸ್ ನ ಎಕ್ಸೆಸ್ ಮಾಡ್ತೈತಿ. ನೆಕ್ಸ್ಟ್ ಏನು, ಇಟ್ ಇನ್ವಾಲ್ವ್ಸ್ ಯೂಟರಸ್, ಬ್ಲಾಡರ್ ಅಂಡ್ ರೆಕ್ಟಮ್. ಏನೇನ್ ಇನ್ವಾಲ್ವ್ ಆಗಿರ್ತೈತಿ, ಯೂಟರಸ್, ಬ್ಲಾಡರ್, ರೆಕ್ಟಮ್ ಕೂಡ ಇಲ್ಲಿ ಇನ್ವಾಲ್ವ್ ಆಗ್ತದೆ. ನೆಕ್ಸ್ಟ್ ಏನ್ ಇದ್ರೊಳಗ ಅಡ್ವಾಂಟೇಜಸ್. ಅಡ್ವಾಂಟೇಜಸ್ ಒಳಗೆ ಏನೇನಾಗ್ತೈತಿ, ಯೂಸ್ಡ್ ಇನ್ ಗೈನಕಾಲಜಿಕಲ್ ಅಂಡ್ ಯೂರೋಲಾಜಿಕಲ್ ಸರ್ಜರಿ. ಅದಕ್ಕೆ ಯೂಸ್ ಮಾಡ್ತಾರೆ ಇದನ್ನ, ಗೈನಕಾಲಜಿಕ್ ಮತ್ತೆ ಯೂರೋಲಾಜಿಕಲ್ ಸರ್ಜರೀಸ್ಗೆ ಈ ಇನ್ಸಿಷನ್ ಯೂಸ್ ಮಾಡ್ತಾರ. ನೆಕ್ಸ್ಟ್ ಯೂಸ್ಡ್ ಫಾರ್ LSCS ಸಕ್ಷನ್. ಯಾವ್ದಕ್ಕ, LSCS ಸಕ್ಷನ್ ಕೂಡ ಇದನ್ನ ಯೂಸ್ ಮಾಡ್ತಾರ. ಪ್ರೊವೈಡ್ ಗುಡ್ ಎಕ್ಸ್ಪೋಜರ್ ಅಂಡ್ ಸ್ಟ್ರಾಂಗ್ ಕ್ಲೋಸ್ಡ್ ಫಾರ್ ಪೆಲ್ವಿಕ್ ಪ್ರೊಸೀಜರ್. ಏನ್ ಮಾಡ್ತೈತಿ, ಪ್ರೊವೈಡ್ ಗುಡ್ ಎಕ್ಸ್ಪೋಜರ್. ಏನ್ ಕೊಡ್ತೈತಿ ಇದು, ಪ್ರೊವೈಡ್ ಗುಡ್ ಎಕ್ಸ್ಪೋಜರ್. LSCS ಫುಲ್ ಫಾರ್ಮ್ ಏನಂತ ಗೊತ್ತಾ, ಲೋವರ್ ಸೆಗ್ಮೆಂಟ್ ಆಫ್ ಸಿಸೇರಿಯನ್ ಸಕ್ಷನ್. ಏನು LSCS ಅಂದ್ರೆ ಫುಲ್ ಫಾರ್ಮ್ ಏನು, ಲೋವರ್ ಸೆಗ್ಮೆಂಟ್ ಆಫ್ ಸಿಸೇರಿಯನ್ ಸಕ್ಷನ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಏನು, ಲಿಮಿಟೆಡ್ ಎಕ್ಸ್ಪೋಜರ್ ಇನ್ಕ್ರೀಸ್ಡ್. ಲಿಮಿಟೆಡ್ ಎಕ್ಸ್ಪೋಜರ್ ಏನಾಗಿರ್ತೈತಿ, ಇಲ್ಲಿ ಇನ್ಕ್ರೀಸ್ ಆಗ್ತೈತಿ. ನೆಕ್ಸ್ಟ್ ರಿಸ್ಕ್ ಆಫ್ ನರ್ವ್ ಇಂಜುರಿ. ನರ್ವ್ ಇಂಜುರಿಗೆ ಏನಿರ್ತೈತಿ, ಇಲ್ಲಿ ರಿಸ್ಕ್ ಇರ್ತೈತಿ. ಪೋಸ್ಟ್ ಆಫ್
ಪೇನ್ ಪೋಸ್ಟ್ ಆಪರೇಟಿವ್ ಏನಿರ್ತೈತಿ ಇಲ್ಲಿ ಪೇನ್ ಕೂಡ ಇರ್ತೈತಿ. ಇದಿಷ್ಟೇ ಏನು ಫೈನಾನ್ಷಿಯಲ್ ಇನ್ಸಿಷನ್. ಇಲ್ಲಿಗೆ 8 ಇನ್ಸಿಷನ್ ಕಂಪ್ಲೀಟ್ ಆದ್ವಿ. ಯಾವ್ಯಾವು? ಮಿಡ್ ಲೈನ್ ಇನ್ಸಿಷನ್, ಪ್ಯಾರಾಮಿಡಿಯನ್ ಇನ್ಸಿಷನ್, ಸಬ್ಕಾಸ್ಟಲ್ ಆಬ್ಲಿಕ್ ಇನ್ಸಿಷನ್, MC ಬರ್ನಿಸ್ ಇನ್ಸಿಷನ್, ತೊರೆಕೋ ಅಬ್ಡಾಮಿನಲ್ ಇನ್ಸಿಷನ್, ಮತ್ತ ಯಾವ್ದು ಫೈನಾನ್ಷಿಯಲ್ ಇನ್ಸಿಷನ್, ಇಂಗ್ವೈನಲ್ ಇನ್ಸಿಷನ್, ಮತ್ತೆ ಯಾವ್ದು ಹೇಳ್ತಿ? ಇದಿಷ್ಟು ಯಾವ್ದು 8 ಇನ್ಸಿಷನ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಹೇಳ್ತೀನಿ. ದಿಸ್ ಈಸ್ ಆಲ್ ಅಬೌಟ್ abdominal incision. Thank you so much. Have a nice day.